ಆರ್ಥಿಕವಾದ ಸಂಕಷ್ಟಗಳಿಗೊಳಗಾಗಿ ಮನಮಠಗಳನ್ನು ಮಾರಿ ನಮ್ಮ ಸೊತ್ತುಗಳನ್ನು, ಆಸ್ತಿಗಳನ್ನು, ದಾಖಲೆಗಳನ್ನು ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲಗಳನ್ನು ಪಡೆದು ಆ ಮೂಲಕ ಈ ಸಾಮಾಜಿಕ ಅನಿಷ್ಟಗಳ ಭಾಗವಾಗಿ ಅವರ ಈಮಾನ್, ಅವರ ಸಂಸ್ಕೃತಿ, ಅವರ ಪವಿತ್ರವಾದ ಪಾರಂಪರ್ಯವನ್ನ ನಾಶ ಮಾಡುವ ಅತ್ಯಂತ ದಯನೀಯವಾದ, ಶೋಚನೀಯವಾದ ಸಾಮಾಜಿಕ ಪರಿಸ್ಥಿತಿಗಳನ್ನು ಕಾಡುವಾಗ ಇದರ ವಿರುದ್ಧ ತೊಡೆತಟ್ಟಿ ನಿಂತುಕೊಂಡು ನಾವು ಸಮರ ಮಾಡಬೇಕಾದದ್ದು ನಮ್ಮೆಲ್ಲರ ಅತ್ಯಂತ ದೊಡ್ಡ ಕರ್ತವ್ಯ ಎನ್ನುವುದನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ನಾಳೆಯಿಂದ ಮೇ 2ರಂದು ಇಂದಿ ಸಮ್ಮೇಳನ ಮುಗಿದಾಗ ನಮ್ಮ ಅಭಿಯಾನ ಮುಗಿದದ್ದಲ್ಲ ಎನ್ನುವುದನ್ನ ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ. ಕಾರ್ಯ ಅತ್ಯಂತ ದೊಡ್ಡ ಕ್ರಿಯಾತ್ಮಕವಾದ ಅಭಿಯಾನವನ್ನ ನಾಳೆಯಿಂದ ನಾವು ಪ್ರಾರಂಭ ಮಾಡಬೇಕಾಗಿದೆ. ಒಂದೇ ಒಂದು ನಿಮಿಷ ಕೂಡ ಇದರಲ್ಲಿ ನಾವು ಹಿಂದೆ ನೋಡುವಂತಿಲ್ಲ. ಕುವೆಂಪು ಅವರ ಒಂದು ಕವಿತೆಯನ್ನ ನಿಮ್ಮ ಮುಂದೆ ನಾನು ಇಡಬಯಸುತ್ತಿದ್ದೇನೆ. ರಾಷ್ಟ್ರಕವಿ ಕುವೆಂಪು ಹೇಳಿದರು, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಬೇಕು. ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ವಹಿಸಬೇಕು. ಹಿಂದೆ ಎತ್ತಿ ಪಡೆಯಬೇಕು. ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು ಬೂದಿಯಲ್ಲವೇ? ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ? ಅತ್ಯಂತ ಸುಂದರವಾಗಿ ರಾಷ್ಟ್ರಕವಿ ಕುವೆಂಪುರವರು ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಈ ಸಾಮಾಜಿಕ ಆಂದೋಲನ ನಾಳೆಯಿಂದ ಪ್ರಾರಂಭವಾಗಲಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಸುನ್ನಿ ಯುವಜನ ಸಂಘ